ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಹರಿ ಓಂ. ಹಿಂದಿನ ಸಂಚಿಕೆಯಲ್ಲಿ ಹೇಳೋ ಕಾಲಕ್ಕೆ ಕಪಿಗಳೆಲ್ಲ ತಮ್ಮ ತಮ್ಮ ಅಸಾಮರ್ಥ್ಯತೆಯನ್ನು ಹೇಳಿಕೊಂಡ ನಂತರ ಎಲ್ಲ ಜಾಂಬುವಂತನೇ ಮೊದಲಾದಂಥ ಎಲ್ಲ ಕಪಿಗಳ ಪ್ರಾರ್ಥನಾನುಸಾರವಾಗಿ ರಾಮದೇವರ ಸೇವಾರೂಪವಾಗಿ ಸಮುದ್ರವನ್ನು ಹಾರಬೇಕು ಅನ್ನುವ ವಿಷಯದಲ್ಲಿ ಹನುಮಂತ ದೇವರು ತೀರ್ಮಾನ ಮಾಡ್ತಾರೆ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾ. ಜಗಜ್ಜನ್ಮಾದಿ ಕಾರಣನಾದ ಸೃಷ್ಟ್ಯಾದಿ ಅಷ್ಟಕರ್ತನಾದ ಅನಂತ ಕಲ್ಯಾಣ ಗುಣಪರಿಪೂರ್ಣನಾದಂತಹ ರಾಮಚಂದ್ರ ದೇವರಿಗೆ ನಮಸ್ಕಾರವನ್ನು ಮಾಡ್ತಾ ಮಹೇಂದ್ರ ಪರ್ವತದ ಮೇಲೆ ನಿಂತು ಸಮುದ್ರವನ್ನು ಹಾರ್ತಾರೆ. ಹಾರುವ ಸಂದರ್ಭದಲ್ಲಿ ದಾರಿಯಲ್ಲಿ ಮೈನಾಕ ಪರ್ವತ ಬರುತ್ತೆ. ಆ ಮೈನಾಕ ಪರ್ವತ ಹಿಮವತ್ ಪರ್ವತರಾಜನ ಮಗ, ಮಹಾರುದ್ರದೇವರ ಭಾಮೈದುನ, ಪಾರ್ವತೀ ದೇವಿಯ ಸೋದರ, ಬಂಗಾರದ ಪರ್ವತ ಅದು. ಇಲ್ಲಿ ಕೆಲವು ಅಂಶಗಳನ್ನು ನಾವು ಗಮನಿಸಬೇಕ್ರಿ. ಅದು ಬಂಗಾರದ ಪರ್ವತ ಅಂದರೆ ಲೋಕದಲ್ಲಿ ಜನಗಳು ಬಂಗಾರ ಅಂದ ತಕ್ಷಣ ಬೇಗ ಜೋತು ಬೀಳ್ತಾರೆ. ಅಂದರೆ ಸಂಸಾರದಲ್ಲಿ ಬರಬಹುದಾದ ಅಪೇಕ್ಷೆಗಳು. ಬಂಗಾರ ತುಂಬ ಅಟ್ರ್ಯಾಕ್ಷನ್ ಅಲ್ವಾ ಅದು. ಆದ ಕಾರಣ ನಮಗೆ ಅಟ್ರ್ಯಾಕ್ಟಿವ್ ಆಗಿರುವಂಥ ಪದಾರ್ಥಗಳನ್ನು ನಮ್ಮ ಮನಸ್ಸು ಎಳಿತಾ ಇರುತ್ತೆ. ವ್ಯಾಮೋಹದಲ್ಲಿ ಬೀಳ್ತೀವಿ. ನಮ್ಮನ್ನು ವ್ಯಾಮೋಹಕ್ಕೆ ಹಾಕುವ ಸಂಕೇತ ಆ ಬಂಗಾರ. ಕೇವಲ ಒಂದಿಷ್ಟು ಬಂಗಾರ ನೋಡಿದ್ರೆ ನಮ್ಮ ಮನಸ್ಸು ಆಕರ್ಷಣೆ ಆಗೋದಾದರೆ ಹನುಮಂತ ದೇವರ ಎದುರಿಗೆ ಬಂದ ನಿಂತ ಪರ್ವತ ಬಂಗಾರದ್ದೇ ಪರ್ವತ. ಆದರೂ ಕೂಡ ಅದನ್ನು ಉಪೇಕ್ಷೆ ಮಾಡಿ ಬಂಗಾರವೂ ಕೂಡ ಅವರಿಗೆ ಹುಲ್ಲು ಕಡ್ಡಿ ಸಮಾನ. ಯಾಕೆ? ಹನುಮಂತ ದೇವರಂಥ ಭಾಗವತೋತ್ತಮರಿಗೆ ರಾಮಚಂದ್ರ ದೇವರಂಥ ಮಹಾಲಕ್ಷ್ಮೀ ದೇವಿಯರಂಥ ದೊಡ್ಡ ಬಂಗಾರವೇ ಇಲ್ಲ ಅವರಿಗೆ. ಭಗವಂತನ ನಾಮಸ್ಮರಣೆ, ಭಗವಂತನ ಸೇವೆ, ಭಗವಂತನ ಪೂಜಾ, ಭಗವಂತನ ಜಪ, ಭಗವಂತನ ಆ ಒಂದು ಭಜನೆ, ಇದೇ ದೊಡ್ಡ ಮಹಾ ಸುವರ್ಣ ಅವರಿಗೆ. ಸು ಅಂತಂದರೆ ಸಮ್ಯಕ್ ಆಸಮಂತಾತ್, ಶ್ರೇಷ್ಠವಾದ. ವರ್ಣ ಅಂತಂದರೆ ಅಕ್ಷರಗಳು. ಸುವರ್ಣ ಅಂದರೆ ಒಳ್ಳೆಯ ವೇದಗಳು, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಮಹಾಭಾರತ, ಮೂಲ ರಾಮಾಯಣ, ಪಂಚರಾತ್ರಾಗಮ, ಶ್ರೀಮದ್ ಭಾಗವತಾದಿ ಗ್ರಂಥಗಳೆಂಬ ಸುವರ್ಣವನ್ನು ಅವರು ಸದಾ ಆಶ್ರಯ ಮಾಡ್ತಾರೆ ಹೊರತು ಲೌಕಿಕವಾದ ಈ ಸುವರ್ಣವನ್ನು ಅವರು ಗಮನ ಕೂಡ ಕೊಡೋದಿಲ್ಲ ಅನ್ನೋದಕ್ಕೆ ಆ ಬಂಗಾರದ ಪರ್ವತವನ್ನೇ ಉಪೇಕ್ಷೆ ಮಾಡಿ. ಆದರೂ ಕೂಡ ಆ ಮೈನಾಕ ಪರ್ವತ ಬಂದು ಅಡ್ಡ ನಿಂತು ಹನುಮಂತ ದೇವರನ್ನ ನಮ್ಮಲ್ಲಿ ವಿಶ್ರಾಂತಿ ಮಾಡಿ ಹೋಗಬೇಕು ಅನ್ನೋ ಅಪೇಕ್ಷೆ ಮೈನಾಕಂಗಿತ್ತು. ಆದರೆ ವಿಶ್ರಾಂತಿ ತಗೋಬೇಕು ಅನ್ನೋ ಅಪೇಕ್ಷೆ ಹನುಮಂತ ದೇವರಿಗಿರಲಿಲ್ಲ. ಆದ್ದರಿಂದ ಅವನಿಗೆ ಆಲಿಂಗನ ಮಾಡಿಕೊಂಡು ಅವನಿಗೆ ಅನುಗ್ರಹವನ್ನು ಮಾಡಿ ಮುಂದೆ ಹೊರಡ್ತಾರೆ ಅನ್ನೋದನ್ನು ನಾವು ನಿನ್ನೆ ತನಕ ಕೇಳಿದ ಕಥೆ. ಈಗ ಹನುಮಂತ ದೇವರು ಮುಂದೆ ಹಾರಿದ ಮೇಲೆ ಆಶ್ಲಿಷ್ಯ ಪರ್ವತವರಂ ಸದರ್ಶ ಗಚ್ಚನ್ ದೇವೈಸ್ತು ನಾಗದರನಿಂ ಪ್ರಹಿತಾಂಬರೇಣ ನೈಮತ್ರ ವಿಶ್ರಮಣಮೈಚ್ಛತ ವಿಶ್ರಮೋಸು. ಮುಖ್ಯಪ್ರಾಣ ದೇವರಿಗೆ ಶ್ರಮ ಅನ್ನೋದೇ ಇಲ್ಲ. ಯಾಕಂದರೆ ಅವ್ರ ಹೆಸರೇ ಆಶ್ರಮ ಅಂತ. ನಮಗೆ ಇಲ್ಲಿಂದ 4 ಹೆಜ್ಜೆ ನಡೆದ್ವಿ ಅಂದರೆ ಮೈಯೆಲ್ಲ ಒರೆಸ್ಕೊಂಡು ಓಡಾಡ್ತಾ ಇರ್ತೀವಿ. ಅದು ಶ್ರಮದ ಸಂಕೇತ. ವಾಯುದೇವರಿಗೆ ಯಾವ ಶ್ರಮವೂ ಇಲ್ಲ. ದೇವತೆಗಳಿಗೂ ಆಗುವ ಶ್ರಮವನ್ನು ಪರಿಹಾರ ಮಾಡುವ ಹನುಮಂತ ದೇವರಿಗೆ ವೈಯಕ್ತಿಕವಾದ ಯಾವುದೇ ಶ್ರಮ ಅನ್ನೋದು ಸರ್ವಾತ್ಮನ ಇಲ್ಲ ಅನ್ನೋದನ್ನು ಶಾಸ್ತ್ರಕಾರರು ನಮಗೆ ವಿಶಾಲವಾಗಿ ತಿಳಿಸಿಕೊಡ್ತಾರೆ, ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ. ಆದ ಕಾರಣ ನಿನ್ನೆ ದಿವಸ ಹೇಳಿದಂತೆ ಲೋಕದಲ್ಲಿದ್ದ ದೇವತೆಗಳು ನಮ್ಮ ಶರೀರದಲ್ಲಿರ್ತಾರೆ. ಕಣ್ಣಿನ ದೇವತೆ, ಕಿವಿಯ ದೇವತೆ, ನಾಲಿಗೆಯ ದೇವತೆ, ಚರ್ಮದ ದೇವತೆ, ಕೈಕಾಲುಗಳಿಗೆ ದೇವತೆಗಳೆಲ್ಲ ಅಭಿಮಾನಿಗಳಿದ್ದಾರೆ. ಆ ಎಲ್ಲ ದೇವತೆಗಳಿಗೂ ಕೂಡ ಶ್ರಮ ಆಗುತ್ತೆ. ಆದರೆ ಉಸಿರಾಡಿಸುವ ದೇವರು ನಮ್ಮ ಹನುಮಂತ ದೇವರು. ಉಸಿರಾಡಿ ಸುಸ್ತಾಯಿತು ಅಂತ ಜಗತ್ತಿನಲ್ಲಿ ಯಾರೂ ಹೇಳೋದಿಲ್ಲ. ಸುಸ್ತಾದರೆ ಇನ್ನೂ ಉಸಿರಾಟ ಜಾಸ್ತಿ ಆಗುತ್ತೆ. ಲೋಕದಲ್ಲಿ ಗಮನಿಸ್ಬೇಕು ನಾವು. ನಾರ್ಮಲ್ಲಾಗಿ ಉಸಿರಾಡ್ತಾ ಇರೋ ಕಾಲಕ್ಕೂ ಕೂಡ ಯಾವಾಗಲೂ ಉಸಿರಾಡ್ತಾನೇ ಇರ್ತೀವಿ. ಆದರೆ ತುಂಬ ಶ್ರಮ ಆದಾಗ ಏರುಸಿರು ಬರುತ್ತೆ, ಜೋರಾಗಿ ಉಸಿರಾಡ್ತೀವಿ. ಅಂದರೆ ನಮಗೆ ಶ್ರಮ ಜಾಸ್ತಿ ಆದಷ್ಟು ಉಸಿರಾಟ ಜಾಸ್ತಿ ಆಡ್ತೀವಿ ಹೊರತು ಜಗತ್ತಿನಲ್ಲಿ ಯಾವ ಗರುಡಶೇಷ ರುದ್ರಾದಿಗಳಿಂದ ಆರಂಭಿಸಿಕೊಂಡು ಹುಲ್ಲುಕಡ್ಡಿಯ ಪರ್ಯಂತ ಹನುಮಂತ ದೇವರಿಂದನೇ ಉಸಿರಾಡ್ತಾ ಇರೋದು.
ಇದು ನಿಶ್ಚಯವಾದ ಸಿದ್ಧಾಂತ ಅನ್ನೋದನ್ನು ಉಪನಿಷತ್ತುಗಳಲ್ಲಿ ತಿಳಿಸಿಕೊಡ್ತಾರೆ. ಆದ ಕಾರಣ ಆ ಹನುಮಂತ ದೇವರಿಗೆ ವಿಶ್ರಾಂತಿ ಬೇಕಾಗೇ ಇಲ್ಲ. ಶ್ರಾಂತರಾದರೆ ವಿಶ್ರಾಂತಿ ಬೇಕು, ಅವರಿಗೆ ಶ್ರಾಂತತೆ ಅಂದರೆ ಸುಸ್ತು ಆಗೋದೇ ಇಲ್ಲ, ಆದ್ದರಿಂದ ಅವ್ರಿಗೆ ವಿಶ್ರಾಂತಿ ಬೇಕಾಗಿಲ್ಲ. ಆದ್ದರಿಂದ ಮೈನಾಕ ಪರ್ವತನನ್ನು ಅನುಗ್ರಹಿಸಿ ಮುಂದೆ ಹೊರಡ್ತಾರೆ. ಮುಂದೆ ಹೊರಟ ಕಾಲಕ್ಕೆ ಅಲ್ಲಿ ನಾಗಜನನಿ ಆ ಮಹಾತಾಯಿ ಬರ್ತಾಳೆ. ದೇವೈಸ್ತು ನಾಗಜನನಿಂ ಪ್ರಹಿತಾಂ ವರೇಣ. ನಾಗಜನನಿಯಾದಂತಹ ಸರ್ಪಗಳ ತಾಯಿ ಕಶ್ಯಪರ ಹೆಂಡತಿ, ದಕ್ಷ ಪ್ರಜಾಪತಿಯ ಮಗಳು ಈಕೆ. ಸುರಸ ಅಂತ ಕರೀತಾರೆ. ಕಶ್ಯಪರ ಅನೇಕ ಹೆಂಡತಿಯರಲ್ಲಿ ಇವಳು ಒಬ್ಬ ಹೆಂಡತಿ, ಕದ್ರೂದೇವಿ ಅಂತ ಕರೀತಾರೆ. ಸುರಸ ಅಂತನೂ ಹೆಸರು. ಕಶ್ಯಪರ ಹೆಂಡತಿ, ಎಲ್ಲ ಸರ್ಪಗಳಿಗೆ ತಾಯಿ. ಆ ಮಹಾತಾಯಿಗೆ ದೇವತೆಗಳೆಲ್ಲ ವರ ಕೊಟ್ಟಿರ್ತಾರೆ. ಏನಂತ? ಯಾವ್ಯಾವುದನ್ನು ನೀನು ಬಾಯಲ್ಲಿ ನನ್ನ ಬಾಯಲ್ಲಿ ಬೀಳಲಿ ಅಂತ ನೀನು ಅನ್ಕೊತೀಯೋ ಅದು ನಿನ್ನ ಬಾಯಲ್ಲಿ ಬೀಳಲಿ ಅಂತ ವರ ಕೊಟ್ಟಿರ್ತಾರೆ. ಇದು ಮುಂದೆ ಹನುಮಂತ ದೇವರ ಮಹಿಮೆಯನ್ನು ಜಗತ್ತಿಗೆ ತೋರಿಸಬೇಕು ಅನ್ನೋದು ದೇವತೆಗಳ ಉದ್ದೇಶ. ಆದ ಕಾರಣ ಆ ನಾಗಜನನಿ ಕೂಡ ಆ ಸಮುದ್ರದಲ್ಲೇ ಇರ್ತಾಳೆ. ಆ ಮಹಾತಾಯಿ ಹನುಮಂತ ದೇವರು ಸಮುದ್ರದ ಮೇಲೆ ಹಾರ್ಕೊಂಡು ಬರ್ತಾ ಇರೋ ಕಾಲಕ್ಕೆ ಆ ನಾಗಜನನಿ ಮೇಲೆ ಎದ್ದು ಅಡ್ಡ ನಿಂತ್ಕೊಳ್ತಾಳೆ ಹನುಮಂತ ದೇವರಿಗೆ. ಎಂಥ ಹನುಮಂತ ದೇವರಿಗೆ ವಾಯುರ್ಭೀಮೋ ಭೀಮನಾದೋ ಬಹೋಜಾಹ ಸರ್ವೇಷಾಂ ಚಾಂ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತರ್ದೇಹಿನಾಂ ದೇಹಪಾತೆ ತಸ್ಮಾದ್ ವಾಯು ದೇವ ವಿಶಿಷ್ಟ ಅಂತಾರೆ ಅವ್ರಿಗೆ. ವಾಯುರ್ದೇವದೇವೋ ವಿಶಿಷ್ಟ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಉಪನಿಷತ್ತಿನಲ್ಲಿ ವ್ಯಾಖ್ಯಾನ ಮಾಡ್ತಾ ದೇವಾನಾಂ ಪ್ರಪ್ರಥಮಃ ಗುಣಾಧಿಕಃ ಅಂತಾರೆ. ಇನ್ನು ಸುಮಧ್ವ ವಿಜಯದಲ್ಲಂಕೂ ಯೇ ಗುಣಾನಾಮ ಜಗತ್ಪ್ರಸಿದ್ಧಾ ಎಂತೇಷು ತೇಷು ಸ್ಮ ನಿದರ್ಶಯಂತಿ ಅಂತ ಜಗತ್ತಿನಲ್ಲಿರುವ ಎಲ್ಲ ಸದ್ಗುಣಗಳು ಅಂತ ಏನಾದರೂ ನೀವು ಹುಡುಕೋದಾದರೆ ಹನುಮಂತ ದೇವರನ್ನು ಉದಾಹರಣೆ ತಗೊಂಡ್ರೆ ಜಗತ್ತಿನಲ್ಲಿರುವ ಎಲ್ಲ ಸದ್ಗುಣಗಳಿಗೂ ಒಂದೇ ಕಡೆಗೆ ಸೇರಿರುವ ಜಾಗ ಅಂದರೆ ಹನುಮಂತ ದೇವ. ಅದಕ್ಕೆ ಹೇಳಿದರು ಜ್ಞಾನೇ ವಿರಾಗೆ ಹರಿಭಕ್ತಿಭಾವೆ ಧೃತಿಸ್ಥಿತಿ ಪ್ರಾಣ ಬಲೇಶು ಯೋಗಿ ಬುದ್ಧೌ ಚ ನಾನ್ಯೋ ಹನುಮತ್ಸಮಾನಃ ಪುಮಾನ್ ಕದಾಚಿತ್ ಕ್ವಚಕಶ್ಚನೇವ. ಜಗತ್ತಿನಲ್ಲಿರುವ ಎಲ್ಲ ಸದ್ಗುಣಗಳಿಗೂ ನಿಯಾಮಕರೇ ಮುಖ್ಯ ಪ್ರಾಣದೇವರು, ಅರ್ಥಾತ್ ಹನುಮಂತ ದೇವರು. ಅಂಥ ಹನುಮಂತ ದೇವರಿಗೆ ಅಡ್ಡ ಬಂದು ಆ ಸುರಸ ನಿಂತ್ಕೊತಾಳೆ. ನಿಂತ್ಕೊಂಡ ತಕ್ಷಣ ಎಲ್ಲ ಅವಳ ಬಾಯಲ್ಲಿ ಹೋಗಬೇಕು ಅಂತ ಅವಳಿಗೆ ವರ ಇರೋದರಿಂದ ಇಲ್ಲಿ ಗಮನಿಸ್ಬೇಕು ನಾವು. ಏನು ಅಂತಂದರೆ ಏನೇನು ತನ್ನ ಬಾಯಲ್ಲಿ ಹೋಗಬೇಕು ಅಂತ ಅಪೇಕ್ಷೆ ಪಡ್ತಾಳೋ ಅದು ಅವಳ ಬಾಯಲ್ಲಿ ಹೋಗಬೇಕು. ಹನುಮಂತ ದೇವರಿಗೆ ಅಡ್ಡ ಬಂದು ನಿಂತ್ಕೊಂಡು 10 ಯೋಜನೆ ಬಾಯಿ ತೆಗಿತಾಳೆ. ಹನುಮಂತ ದೇವರು 20 ಯೋಜನೆ ಬೆಳೀತಾರೆ. ಅವಳು 90 ಯೋಜನೆ ತನಕ ಬಾಯಿ ತೆಗಿತಾಳೆ. ಇನ್ನೂ ದೊಡ್ಡದಾಗಿ ಹನುಮಂತ ದೇವರು ಬೆಳೀತಾರೆ. ಆವಾಗ ಅಷ್ಟು ದೊಡ್ಡ ಬಾಯಿ ಅವಳು ತೆಗೆದಾಗ ಅಣಿಮಾ ಮಹಿಮಾದಿಶಕ್ತಿ ಉಳ್ಳಂತಹ ಅಷ್ಟಮಹಾ ಸಿದ್ಧಿಯನ್ನು ಪಡೆದಂತಹ ಹನುಮಂತ ದೇವರೇನು ಮಾಡಿದ್ರು, ಅಷ್ಟು ದೊಡ್ಡ ಬಾಯಿ ಅವಳು ಬಾಯಿಂದ ತೆಗೆಸಿ ಇದ್ದಕ್ಕಿದ್ದಂಗೆ ಪುಟಾಚಿ ಒಂದು ಸಣ್ಣ ರೂಪ ತಗೊಂಡು ಅವಳು ಬಾಯಿಯಲ್ಲಿ ಹೋಗಿ ಆಚೆ ಬಂದ್ಬಿಡ್ತಾರೆ. ಅದಕ್ಕೆ ಶಾಸ್ತ್ರ ಹೇಳುತ್ತೆ ಅಣಿಮಾ ಮಹಿಮಾದಿ ಶಕ್ತಿಗಳು ಇದೆ ನೋಡ್ರಿ, ಅದೆಲ್ಲ ಯೋಗಿಗಳಿಗೆ ಸಿಗುವಂಥದ್ದು ಅನ್ನೋದನ್ನು ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಅದಕ್ಕೋಸ್ಕರ ಆ ಮಹಾತಾಯಿ ಬಾಯಿ ತೆಗೆದ್ರೆ ಜಿಜ್ಞಾಸುಭಿರ್ನಿಜ ಬಲಂ ತವ ಭಕ್ಷಮೇತು ಯದ್ಯತ್ವಮಿಚ್ಛಸಿ ತದಿತ್ಯ ಮರೋದಿತಾಯಾ ಹಾಸ್ಯಂ ಪ್ರವಿಶ್ಯ. ಹಾಸ್ಯ ಅಂದರೆ ಮುಖ. ಅವಳ ಬಾಯಿ ಒಳಗೆ ಪ್ರವೇಶ ಮಾಡಿ ಪ್ರವಿನಿಸ್ತೋಸ್ಮಾತ್ ದೇವಾನಂದಯುತ ಸ್ಮೃತಮೇಶು ರಕ್ಷನ್. ಆ ಮಹಾತಾಯಿಗೆ ವರ ದೇವತೆಗಳು ಕೊಟ್ಟಿದ್ದಾರೆ. ದೇವತೆಗಳ ವರವೂ ಸತ್ಯ ಮಾಡಬೇಕು, ಇವಳಿಗಿಚ್ಛಾನೂ ಪೂರ್ಣ ಮಾಡಬೇಕು, ಅವರು ಇಬ್ಬರಿಗೂ ಸಂತೋಷ ಆಗಬೇಕು. ಇಲ್ಲಿ ಇವರಿಗೆ ರಾಮದೇವರ ಸೇವೆಗೆ ತೊಂದರೆ ಆಗಬಾರ್ದು. ಈ ರೀತಿ ಆಲೋಚನೆ ಮಾಡಿದಂಥ ಹನುಮಂತ ದೇವರು ದೇವತೆಗಳ ವರವನ್ನು ಸತ್ಯ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಅವಳ ಬಾಯಿಯಿಂದ ದೊಡ್ಡ ಬಾಯಿ ತೆಗೆಸಿಬಿಟ್ಟು ಅವಳು ಬಾಯಿ ಒಳಗೆ ಹೋಗಿ ಒಳಗೆ ಹೋಗಿ ಆಚೆ ಬಂದುಬಿಟ್ರು. ದೇವತೆಗಳು ಕೊಟ್ಟ ವರ ಸತ್ಯ ಆಯಿತು, ಅವಳಿಗೂ ಸಂತೋಷ ಆಯಿತು, ಆಚೆನೂ ಬಂದರು, ಅವಳನ್ನು ಅನುಗ್ರಹಿಸಿದರು. ಎಂಥ ಶಕ್ತಿ ರೀ ಅದು. ಅದಕ್ಕೆ ಹನುಮಾನರ ಪ್ರಖ್ಯೋ ನವತಿಂ ಯೋಜನೋಚ್ಛ್ರಿತ ಅಂತಾರೆ ವಾಲ್ಮೀಕಿ ರಾಮಾಯಣದಲ್ಲಿ. ಮಹಾತಾಯಿ ಏನು ನವತಿಂ ಯೋಜನೋಚ್ಛ್ರಿತ, 90 ಯೋಜನೆ ಬಾಯಿ ತೆಗಿತಾಳಂತವಳು. ಅಂಥ ದೊಡ್ಡ ಬಾಯಿ ತೆಗೆದ್ರೂ ಕೂಡ ಅನಾಯಾಸವಾಗಿ ಒಳಗೆ ಹೋಗಿ ಹೊರಗೆ ಬರ್ತಾರೆ. ಆಗ ಬಾಯಿ ಮುಚ್ಕೋತಾಳೆ, ಆಗ ನಮಸ್ಕಾರ ಮಾಡ್ತಾಳೆ, ಸ್ತೋತ್ರ ಮಾಡ್ತಾಳೆ. ಸರ್ಪಗಳ ತಾಯಿಯಾದ ಕಾರಣ ಅವಳು ರಾಕ್ಷಸಿ ಅಲ್ಲ,
ದೇವತೆ. ಬೃಹದಾಕಾರವನ್ನು ತಗೊಂಡು ಹನುಮಂತ ದೇವರ ಮಹಿಮೆಯನ್ನು ಜಗತ್ತಿಗೆ ತೋರಿಸಬೇಕು ಅಂತ ಸೇವೆ ಮಾಡಿದ ಮಹಾದೇವತೆ ಆಕೆ. ಆದ್ದರಿಂದ ಆ ಮಹಾತಾಯಿಯನ್ನು ಅನುಗ್ರಹಿಸ್ತಾರೆ ಹನುಮಂತ ದೇವರು. ಇಲ್ಲಿ ಸ್ವಾರಸ್ಯ ನೋಡ್ರಿ, ಗಮನಿಸಬೇಕು. ದೇವತೆಗಳ ವರವನ್ನು ಸತ್ಯ ಮಾಡಬೇಕು, ಆ ನಾಗದೇವತೆಯನ್ನು ಸಂತೋಷಪಡಿಸಬೇಕು, ನಂತರ ರಾಮದೇವರ ಸೇವೆಗೂ ಅಡ್ಡಿಯಾಗಬಾರದು. ಆ ರೀತಿ 3 ಆಲೋಚನೆಯನ್ನು ಮಾಡಿಕೊಂಡು ಹನುಮಂತ ದೇವರು ತಮ್ಮ ಉಪಾಯದೊಂದಿಗೆ ಇಷ್ಟು ಮಾಡಿಕೊಂಡು ಅವಳಿಗೆ ಅನುಗ್ರಹವನ್ನು ಮಾಡ್ತಾರೆ. ನೋಡ್ರಿ, ಹನುಮಂತ ದೇವರು ರಾಮಚಂದ್ರ ದೇವರ ದಾಸರು, ರಾಮದೇವರು ಸರ್ವಸ್ವಾಮಿಯಾಗಿದ್ದಾರೆ. ಇಲ್ಲಿ ಗಮನಿಸಬೇಕು, ಹನುಮಂತ ದೇವರಿಗೆ ರಾಮಚಂದ್ರ ದೇವರು ಪರಮಾತ್ಮ, ಈ ನಾಗ ದೇವತೆಗೆ ಕೊಟ್ಟಂಥ ವರ ದೇವತೆಗಳು, ಅವರೆಲ್ಲ ಹನುಮಂತ ದೇವರ ದಾಸರು. ದಾಸರ ಮಾತಿಗೂ ಸಂತೋಷ ಪಡಿಸಬೇಕು, ಆ ದಾಸಿಯಾದಂಥ ಸರ್ಪ ತಾಯಿ ಅವಳನ್ನೂ ಸಂತೋಷಪಡಿಸಬೇಕು, ಜೊತೆಗೆ ಪರಮಾತ್ಮನ ಸೇವೆಯನ್ನು ನಿಲ್ಲಿಸಬಾರ್ದು. ಆದ ಕಾರಣ ಆ ಮಹಾತಾಯಿಯ ಸಂತೋಷವನ್ನು ಪಡಿಸಿ ಅಲ್ಲಿಂದ ಮುಂದೆ ಹೊರಡ್ತಾರೆ ಅಂತಾರೆ. ಇಲ್ಲಿ ಒಂದು ವಿಷಯ ಗಮನಿಸಬೇಕು. ಬಂಗಾರ ಪರ್ವತ ಹಿಂದೆ ಬಂತು, ಇಲ್ಲಿ ಬಾಯಲ್ಲಿ ಹೋಗಬೇಕು ಅಂತ ಅವಳು ಅಪೇಕ್ಷೆ ಪಟ್ಟಳು. ಈ ಸುರಸಾ ವಿಷಯ ನಾಲಿಗೆ ಚಪಲಕ್ಕೆ ಸಂಕೇತ. ಬಂಗಾರ ಸಂಸಾರದಲ್ಲಿ ಬರಬಹುದಾದ ಅನಿತ್ಯವಾದ ಪದಾರ್ಥಗಳಲ್ಲಿ ಆಸಕ್ತಿ ಪದಾರ್ಥಗಳಲ್ಲಿ. ಈ ವೈರಾಗ್ಯ ಅನ್ನೋದು ಹನುಮಂತ ದೇವರಿಗೆ ಎಷ್ಟು ಸ್ವರೂಪಭೂತವಾಗಿದೆ ಅನ್ನೋದಕ್ಕೆ ಇದು ಉದಾಹರಣೆ. ನಮಗೆ ಬಂಗಾರದ ಪರ್ವತ ಬಂತು, ಅದನ್ನು ತುಚ್ಛೀಕರಿಸಿದರು. ಇದರಿಂದ ನಾವು ಕಲಿಬೇಕಾದ ಅಂಶ ಏನು ಅಂದರೆ, ಸಂಸಾರದಲ್ಲಿ ಬರಬಹುದಾದಂಥ ಆಸೆ ಅಪೇಕ್ಷೆಗಳನ್ನು ಕಡಿಮೆ ಮಾಡ್ತಾ ಬರಬೇಕು ಅಂತ ಅರ್ಥ. ಪೂರ್ಣ ಪ್ರಮಾಣದಲ್ಲಿ ಬಿಡಲಿಕ್ಕಾಗಲ್ಲ, ಆದರೆ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಬರಬೇಕು ಅಂತ ನಮಗೆ ಈ ಸಂದೇಶವನ್ನು ಕೊಟ್ಟಿದ್ದಾರೆ. ಇನ್ನು ಸುರಸ ಬಾಯಿ ತೆಗೆದ್ಲು, ನಮ್ಮದು ಕತೆ ಅದೇ. ಅವಳು ಅಂದ್ಕೊಂಡಿದ್ದೇನೋ, ಅವಳು ಅಂದ್ಕೊಂಡಿದ್ದಲ್ಲ ಬಾಯಲ್ಲಿ ಹೋಗಲಿ ಅಂತ ಅಂದ್ಕೊಂಡ್ಳು. ನಾವು ಮಾಡ್ತಿರೋದು ಅದೇ ಕೆಲಸ, ಸಿಕ್ಕಿದ್ದಲ್ಲೇ ತಿಂದಾಕ್ತಾ ಇರ್ತೀವಿ ಅಷ್ಟೆ. ದೇವರಿಗೆ ನಿವೇದಿತವಾದ ಪದಾರ್ಥವಾ, ದೇವರಿಗೆ ನೈವೇದ್ಯ ಆಗಿದೆಯಾ, ಶುದ್ಧವಾದ ಅನ್ನವಾ, ಶುದ್ಧವಾದ ಪದಾರ್ಥವಾ ವಿಚಾರ ಮಾಡಿ ಅದಕ್ಕೆ ಸತ್ವರದ ಸ್ತಮೋ ಗುಣಗಳಲ್ಲಿ ಸಾತ್ವಿಕ ಆಹಾರ, ರಾಜಸ ಆಹಾರ, ತಾಮಸ ಆಹಾರ ಅಂತಿರುತ್ತೆ. ಸಾತ್ವಿಕ ಆಹಾರವು ದೇವರ ಸ್ತುತಿಯನ್ನು ಮಾಡಲಿಕ್ಕೆ, ಶುದ್ಧವಾದ ಉಚ್ಚಾರಣೆ ಮಾಡಲಿಕ್ಕೆ, ಶುದ್ಧವಾದ ಮನಸ್ಸನ್ನು ಪಡೀಲಿಕ್ಕೆ ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಬೇಕು ಎಂಬ ತತ್ವವೂ ಕೂಡ ಇದರಲ್ಲಿ ಅಡಗಿದೆ ಅಂತ ಹೇಳ್ತಾ, ಹನುಮಂತ ದೇವರು ಆ ಸಂದರ್ಭದಲ್ಲಿ ಅವಳನ್ನು ಸಂತೋಷಪಡಿಸಿದ್ದರಿಂದ ದೇವತೆಗಳು ನಮ್ಮ ವರವನ್ನು ಸತ್ಯ ಮಾಡಿದ್ದಾರೆ. ಹನುಮಂತ ದೇವರು ಅವರ ವೈಭವವನ್ನು ನೋಡಿ ದೇವಾಹ ಪ್ರತುಷ್ಟುವು ಅಮಂ ಸುಮನೋಭಿವೃಷ್ಟ್ಯ, ಎಲ್ಲರೂ ಹನುಮಂತ ದೇವರಿಗೆ ಪುಷ್ಪವೃಷ್ಟಿಯನ್ನು ಮಾಡ್ತಾರಂತೆ. ಮುಂದೆ ಏನಾಯಿತು? ಪುಷ್ಪವೃಷ್ಟಿಯನ್ನು ಮಾಡಿಸಿಕೊಂಡ ಹನುಮಂತ ದೇವರು ಮುಂದೆ ಹೊರಡುತ್ತಾರೆ. ಏನಾಯಿತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಹರಗೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.